ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026 ಫೆಬ್ರವರಿ 1ರಂದು ಅತ್ಯಂತ ಪವಿತ್ರವಾದ ಭರತ ಹುಣ್ಣಿಮೆ ಬಂದಿದೆ. ಇದನ್ನು ಮಾಘ ಪೂರ್ಣಿಮೆ ಎಂದು ಕೂಡ ಕರೆಯಲಾಗುತ್ತದೆ. ಈ ದಿನದಂದು ಶಿವ ಮತ್ತು ಶನಿದೇವರನ್ನು ವಿಶೇಷವಾಗಿ ಪೂಜಿಸುವುದು ಅತ್ಯಂತ ಫಲಪ್ರದವಾಗಿದೆ. ಸುಮಾರು 2.5 ವರ್ಷಗಳ ನಂತರ ಶನಿ ಗ್ರಹವು ತನ್ನ ರಾಶಿಯನ್ನು ಬದಲಾಯಿಸುತ್ತಿರುವುದರಿಂದ ಈ ಬಾರಿಯ ಹುಣ್ಣಿಮೆಗೆ ಹೆಚ್ಚಿನ ಶಕ್ತಿ ಮತ್ತು ಮಹಿಮೆ ಇದೆ ಎಂದು ಜ್ಯೋತಿಷ್ಯ ಶಾಸ್ತ್ರಗಳು ಹೇಳುತ್ತವೆ. ಈ ವಿಶೇಷವಾದ ದಿನದಂದು ಬೇವಿನ ಮರದ ಕೆಳಗೆ ಈ ಒಂದು ಸಣ್ಣ ವಸ್ತುವನ್ನು ಇಡುವುದರಿಂದ ವ್ಯಕ್ತಿಯ ಅದೃಷ್ಟವೇ ಬದಲಾಗುತ್ತದೆ ಎಂಬ ನಂಬಿಕೆ ಇದೆ. ಇದರಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಮಾಡುವ ಕೆಲಸ ಮತ್ತು ವ್ಯಾಪಾರದಲ್ಲಿ ಅಭಿವೃದ್ಧಿ ಕಂಡುಬರುತ್ತದೆ. ಹಿಂದೂ ಧರ್ಮದಲ್ಲಿ ಬೇವಿನ ಮರಕ್ಕೆ ಮತ್ತು ಅದರ ಸೊಪ್ಪಿಗೆ ಅಪಾರವಾದ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಈ ಮರದಲ್ಲಿ ತ್ರಿದೇವಿಯರಾದ ಲಕ್ಷ್ಮಿ, ಸರಸ್ವತಿ ಮತ್ತು ಪಾರ್ವತಿ ದೇವಿಯರು ನೆಲೆಸಿರುತ್ತಾರೆ ಎಂದು ನಮ್ಮ ಪುರಾಣಗಳು ಸಾರುತ್ತವೆ. ಮುಖ್ಯವಾಗಿ ಪಾರ್ವತಿ ದೇವಿಗೆ ಬೇವಿನ ಸೊಪ್ಪು ಎಂದರೆ ಪ್ರೀತಿ. ಆದ್ದರಿಂದಲೇ ದೇವಿಯ ಅಲಂಕಾರದಲ್ಲಿ ಇದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಉಗ್ರ ಸ್ವರೂಪಿಣಿ ದೇವತೆಯರಾದ ಕಾಳಿ ಮತ್ತು ಚಾಮುಂಡಿ ದೇವಿಯರನ್ನು ಶಾಂತಗೊಳಿಸಲು ಕೂಡ ಬೇವಿನ ಸೊಪ್ಪನ್ನು ಬಳಸುವ ಸಂಪ್ರದಾಯವಿದೆ. ಇಷ್ಟೇ ಅಲ್ಲದೆ ಈ ಮರದಲ್ಲಿ ದುರ್ಗಾದೇವಿ ಮತ್ತು ಸೀತಾದೇವಿ ಕೂಡ ವಾಸವಿರುತ್ತಾರೆ ಎಂದು ಹೇಳಲಾಗುತ್ತದೆ. ಇಂತಹ ಪವಿತ್ರ ಮರವನ್ನು ಹುಣ್ಣಿಮೆಯ ದಿನ ಪೂಜಿಸುವುದರಿಂದ ನಮ್ಮ ಜಾತಕದಲ್ಲಿರುವ ದೋಷಗಳು ಮತ್ತು ಪಾಪಗಳು ನಿವಾರಣೆಯಾಗುತ್ತವೆ. ಈ ಸಂದರ್ಭದಲ್ಲಿ ಹುಣ್ಣಿಮೆಯ ದೀಪಾರಾಧನೆಗೆ ಸಂಬಂಧಿಸಿದ ಒಂದು ಪುರಾಣ ಕಥೆಯನ್ನು ತಿಳಿಯೋದು ಅವಶ್ಯಕವಾಗಿದೆ. ಹಿಂದೆ ಒಬ್ಬ ಬಡ ಬ್ರಾಹ್ಮಣನು ತನ್ನ ಕಷ್ಟಗಳನ್ನು ಹೋಗಲಾಡಿಸಿಕೊಳ್ಳಲು ಪರಶಿವನನ್ನು ಕುರಿತು ತಪಸ್ಸು ಮಾಡಿದನು. ಆತನ ಭಕ್ತಿಗೆ ಮೆಚ್ಚಿದ ಶಿವನು ಪ್ರತ್ಯಕ್ಷನಾಗಿ ಹುಣ್ಣಿಮೆಯ ದಿನ ಇಡೀ ನಗರದ ಎಲ್ಲ ಮನೆಗಳಲ್ಲಿ ಕತ್ತಲಿರುವಂತೆ ಮತ್ತು ಕೇವಲ ನಿನ್ನ ಮನೆಯಲ್ಲಿ ಮಾತ್ರ ದೀಪಗಳು ಉರಿಯುವಂತೆ ರಾಜನಿಂದ ಆಜ್ಞೆ ಮಾಡಿಸು ಎಂದು ತಿಳಿಸಿದನು. ಸಕಲ ಸೌಭಾಗ್ಯಗಳನ್ನು ನೀಡುವ ಮಹಾಲಕ್ಷ್ಮಿಯು ಭೂಲೋಕ ಸಂಚಾರಕ್ಕೆ ಬಂದಾಗ ಎಲ್ಲಿ ಬೆಳಗಿರುತ್ತದೆಯೋ ಅಲ್ಲಿಗೆ ಪ್ರವೇಶಿಸುತ್ತಾಳೆ. ಆಗ ನೀನು ದೇವಿಯ ಬಳಿ 3 ತಲೆಮಾರುಗಳ ಕಾಲ ಮನೆಯಲ್ಲಿ ನೆಲೆಸುವಂತೆ ಮಾತು ಪಡೆದು ಆಕೆಯನ್ನು ಬರಮಾಡಿಕೊ ಎಂದು ಶಿವನು ಮಾರ್ಗದರ್ಶನ ನೀಡಿದನು. ಅದರಂತೆ ಹುಣ್ಣಿಮೆಯ ಕತ್ತಲಲ್ಲಿ ಬ್ರಾಹ್ಮಣನ ಮನೆ ಮಾತ್ರ ದೀಪಗಳಿಂದ ಕಂಗೊಳಿಸುತ್ತಿತ್ತು. ಅಲ್ಲಿಗೆ ಆಗಮಿಸಿದ ಮಹಾಲಕ್ಷ್ಮಿಯು ಬ್ರಾಹ್ಮಣನ ಷರತ್ತಿಗೆ ಒಪ್ಪಿ ಆತನ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಿದಳು. ಇದರಿಂದ ಆತನ ಬಡತನ ನೀಗಿ ಅಷ್ಟೈಶ್ವರ್ಯಗಳು ಪ್ರಾಪ್ತವಾದವು. ಹಣಕಾಸಿನ ಸಮಸ್ಯೆ ಇರುವವರು ಅಥವಾ ಕೈ ಹಾಕಿದ ಕೆಲಸಗಳಲ್ಲಿ ವಿಘ್ನ ಎದುರಿಸುತ್ತಿರುವವರು ಈ ದಿನ ಒಂದು ವಿಶೇಷ ಪರಿಹಾರವನ್ನು ಮಾಡಬಹುದು. 2 ಲವಂಗಗಳನ್ನು ಮಹಾಲಕ್ಷ್ಮಿಯ ಮುಂದೆ ಇಟ್ಟು ಪೂಜೆ ಮಾಡಿ ನಂತರ ಅವುಗಳನ್ನು ಕೈಯಲ್ಲಿ ಹಿಡಿದು ನಿಮ್ಮ ಕಷ್ಟಗಳನ್ನು ದೇವಿಗೆ ನಿವೇದಿಸಿಕೊಳ್ಳಿ. ನಂತರ ಒಂದು ದೀಪ, ಎಳ್ಳೆಣ್ಣೆ ಅಥವಾ ತುಪ್ಪ, ಅರಿಶಿನ, ಕುಂಕುಮ ಮತ್ತು ಬಿಳಿ ದಾರವನ್ನು ತೆಗೆದುಕೊಂಡು ಬೇವಿನ ಮರದ ಬಳಿಗೆ ಹೋಗಿ ಮೊದಲು ಮರಕ್ಕೆ ನೀರನ್ನು ಅರ್ಪಿಸಿ. ನಂತರ ಬಿಳಿ ದಾರಕ್ಕೆ ಒಂದು ಭಾಗಕ್ಕೆ ಅರಿಶಿನ ಮತ್ತು ಇನ್ನೊಂದು ಭಾಗಕ್ಕೆ ಕುಂಕುಮವನ್ನು ಹಚ್ಚಿ 3 ಬಣ್ಣದ ದಾರಗಳನ್ನು ಸಿದ್ಧಪಡಿಸಿಕೊಳ್ಳಿ. ನಿಮ್ಮ ಕೋರಿಕೆಯನ್ನು ಸ್ಮರಿಸುತ್ತಾ ಮರಕ್ಕೆ 3 ಸುತ್ತು ಸುತ್ತಿ ಗಂಟು ಹಾಕಿ. ನಂತರ ದೀಪವನ್ನು ಹಚ್ಚಿ ಓಂ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನು ಪಠಿಸಿ. ಕೊನೆಯಲ್ಲಿ ಆ 2 ಲವಂಗಗಳನ್ನು ಮರದ ಬುಡದಲ್ಲಿ ಅರ್ಪಿಸಿ ಹಿಂದಿರುಗಿ ನೋಡದೆ ಮನೆಗೆ ಬನ್ನಿ. ಮತ್ತೊಂದು ಮುಖ್ಯವಾದ ವಿಷಯವೆಂದರೆ ನಮ್ಮ ಮನೆಯ ಅಕ್ಕಿ ಡಬ್ಬ. ಇದನ್ನು ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ದೇವಿಯ ಸ್ವರೂಪವೆಂದು ಭಾವಿಸಲಾಗುತ್ತದೆ. ಅಕ್ಕಿ ಡಬ್ಬವು ಎಂದಿಗೂ ಅಕ್ಷಯ ಪಾತ್ರೆಯಂತೆ ತುಂಬಿರಬೇಕು. ಈ ಹುಣ್ಣಿಮೆಯ ದಿನ ರಾತ್ರಿ ಒಂದು ಹೊಸ ಬಿಳಿ ಕಾಗದದ 4 ಮೂಲೆಗಳಿಗೆ ಕುಂಕುಮದ ಬೊಟ್ಟು ಇಡಿ. ಅದರ ಮಧ್ಯದಲ್ಲಿ 2 ಒಣಮೆಣಸಿನಕಾಯಿ, 5 ಬೇವಿನ ಎಲೆಗಳು, 5 ತುಳಸಿ ಎಲೆಗಳು, 1 ನಾಣ್ಯ, 1 ಜಾಯಿಕಾಯಿ ಮತ್ತು 1 ದಾಲ್ಚಿನ್ನಿ ತುಂಡನ್ನು ಇಟ್ಟು ಕೆಂಪು ದಾರದಿಂದ ಸಣ್ಣ ಗಂಟು ಕಟ್ಟಿ. ಈ ಗಂಟನ್ನು ಅಕ್ಕಿ ಡಬ್ಬದ ಮಧ್ಯಭಾಗದಲ್ಲಿ ಯಾರಿಗೂ ತಿಳಿಯದಂತೆ ಅಕ್ಕಿಯ ಒಳಗೆ ಅಡಗಿಸಿ ಇಡಿ.
ಇದನ್ನು ಮಾಡುವಾಗ ಅನ್ನಪೂರ್ಣೇಶ್ವರಿ ದೇವಿಯನ್ನು ಮನಸಾರೆ ಪ್ರಾರ್ಥಿಸಿ. ಈ ಗಂಟು ಅಕ್ಕಿ ಡಬ್ಬದಲ್ಲಿ 1 ತಿಂಗಳ ಕಾಲ ಇರಲಿ. ಈ ಸಮಯದಲ್ಲಿ ನೀವು ಅಕ್ಕಿಯನ್ನು ಬಳಸಬಹುದು, ಆದರೆ ಗಂಟನ್ನು ಕದಲಿಸಬೇಡಿ. 1 ತಿಂಗಳ ನಂತರ ಆ ಗಂಟನ್ನು ತೆಗೆದು ಅದರಲ್ಲಿರುವ ವಸ್ತುಗಳನ್ನು ಹರಿಯುವ ನೀರಿನಲ್ಲಿ ಅಥವಾ ದೊಡ್ಡ ಮರದ ಬುಡದಲ್ಲಿ ವಿಸರ್ಜಿಸಿ. ಈ ಪರಿಹಾರದಲ್ಲಿ ಬಳಸಲಾದ ವಸ್ತುಗಳು ಧನಾಕರ್ಷಣೆಯ ಶಕ್ತಿಯನ್ನು ಹೊಂದಿವೆ. ಮೆಣಸಿನಕಾಯಿಗಳು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿದರೆ, ದಾಲ್ಚಿನ್ನಿ ಮತ್ತು ಜಾಯಿಕಾಯಿ ಐಶ್ವರ್ಯವನ್ನು ಆಕರ್ಷಿಸುತ್ತವೆ. ತುಳಸಿ ಮತ್ತು ಬೇವಿನ ಎಲೆಗಳು ಆರೋಗ್ಯ ಮತ್ತು ಪವಿತ್ರತೆಯನ್ನು ಕಾಪಾಡುತ್ತವೆ. ಅಕ್ಕಿ ಡಬ್ಬವನ್ನು ಯಾವಾಗಲೂ ಸ್ವಚ್ಛವಾದ ಮತ್ತು ಪವಿತ್ರವಾದ ದಿಕ್ಕಿನಲ್ಲಿ ಇಡಬೇಕು. ಅದರ ಸುತ್ತಮುತ್ತ ಕಸ ಅಥವಾ ಜೇಡರ ಬಲೆಗಳು ಇರದಂತೆ ನೋಡಿಕೊಳ್ಳಿ. ಅಕ್ಕಿ ಡಬ್ಬದಲ್ಲಿ ಉಪ್ಪು ಅಥವಾ ಎಣ್ಣೆಯ ಪದಾರ್ಥಗಳನ್ನು ಸಂಗ್ರಹಿಸಬೇಡಿ. ಇದು ದಾರಿದ್ರ್ಯಕ್ಕೆ ಕಾರಣವಾಗಬಹುದು. ಅಕ್ಕಿ ಸಂಪೂರ್ಣವಾಗಿ ಖಾಲಿಯಾಗುವ ಮೊದಲೇ ಹೊಸ ಅಕ್ಕಿಯನ್ನು ತಂದು ಹಾಕಿ. ಈ ಸರಳವಾದ ಆದರೆ ಶಕ್ತಿಶಾಲಿಯಾದ ಕ್ರಮಗಳನ್ನು ಭಕ್ತಿಯಿಂದ ಪಾಲಿಸಿದರೆ ನಿಮ್ಮ ಜೀವನದಲ್ಲಿ ಆರ್ಥಿಕ ಶಿಸ್ತು ಬರುವುದರ ಜೊತೆಗೆ ದೇವಿಯ ಅನುಗ್ರಹದಿಂದ ಸುಖ ಶಾಂತಿ ನೆಲೆಸುತ್ತದೆ. ಈ ಮಾಹಿತಿಯು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲಿ ಎಂದು ಆಶಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.